Namaste. I welcome you for the fourth session of the sixth unit, Social Issues and the Environment. Today, we will be discussing about climate change and global warming. So let us recall what was there in the previous session. We had learnt about water conservation and rainwater harvesting in the previous session. So in this session, we will be learning about the climate change and global warming. So what is climate change? Climate change refers to a statistical distribution of weather pattern. It could be rain or snowfall or wind or any other temperature condition. ಯಾವುದೇ ರೀತಿಯಾದ ಒಂದು ವೆದರ್ ಪ್ಯಾಟರ್ನನ್ನು ಫೈಂಡ್ ಔಟ್ ಮಾಡೋದನ್ನು ಸ್ಟ್ಯಾಟಿಸ್ಟಿಕಲ್ ಡಿಸ್ಟ್ರಿಬ್ಯೂಷನನ್ನು ನಾವು ಡಿರೈವ್ ಮಾಡ್ತೀವಲ್ಲ, ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಅದು ರೈನ್ಫಾಲ್ದಾಗಿರ್ಬೋದು ಅಥವಾ ಸ್ನೋಫಾಲ್ದಾಗಿರ್ಬೋದು, ವಿಂಡ್ ಪ್ಯಾಟರ್ನ್ ಆಗಿರ್ಬೋದು ಆರ್ ಎನಿ ಟೆಂಪ್ರೇಚರ್ ಕಂಡೀಷನ್ಸ್ದು ಆಗಿರಬಹುದು. ಸೊ ಕ್ಲೈಮೇಟ್ ಚೇಂಜ್ ಇಸ್ ಅ change in statistical distribution of weather when the change lasts for an extended period of time, that is decades to millions of years. ನಾವು 10 ವರ್ಷ ಆಗಿರ್ಬೋದು ಅಥವಾ ಮಿಲಿಯನ್ಸ್ ಆಫ್ ಇಯರ್ಸ್ದು ರೆಫರೆನ್ಸಸ್ನ ತೊಗೊಂಡು ಕ್ಲೈಮೇಟ್ ಚೇಂಜ್ ವೆದರ್ ಪ್ಯಾಟರ್ನ್ ಬಗ್ಗೆ ಓದ್ಬೋದು. ದಿಸ್ ವಿ ವಿಲ್ ಕಾಲ್ ಇಟ್ ಆಸ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. Long term change in Earth's climate, especially a change due to an increase in the average atmospheric temperature, is called climate change. ನಮ್ಮ ಕ್ಲೈಮೇಟಲ್ಲಿ ಕ್ಲೈಮೇಟ್ ಅರ್ತ್ದು ಕ್ಲೈಮೇಟನ್ನು ಯಾವ ರೀತಿ ಅಂತ ಹೇಳಿ ತೊಗೋಬೋದು ಅಂದರೆ, ಡ್ಯೂ ಟು ಇನ್ಕ್ರೀಸ್ ಇನ್ ಆನ್ ಆವ್ರೇಜ್ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್. ನಮ್ಮ ಕ್ಲೈಮೇಟ್ದು ಆವ್ರೇಜ್ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರನ್ನು ನಾವು ತೊಗೊಂಡಾಗ ಫಾರ್ ಅ ಲಾಂಗ್ ಟರ್ಮ್ ನಾವು ಕನ್ಸಿಡರ್ ಮಾಡಿದಾಗ that can be considered, we will call it as Earth's climate ಅಂತ ಹೇಳ್ತೀವಿ. Next, what are the factors affecting climate change? So the causes of climate change are the biotic process ಅಂತ ಹೇಳ್ತಾರೆ. ಯಾವ್ದು ಅಂತ ನೋಡೋಣ. So first is called as variation in solar radiation received by Earth. ನಿಮಗೆ ಗೊತ್ತಿದೆ, ನಮ್ಮ ಭೂಮಿ ಸೋಲಾರ್ ರೇಡಿಯೇಷನ್ಸನ್ನು ತಗೊಳುತ್ತೆ. ಎವ್ರಿ ಡೇ ಇಟ್ ವಿಲ್ ಟೇಕ್ ಸೋಲಾರ್ ರೇಡಿಯೇಷನ್ಸ್. ಸೊ ಇಫ್ ದೇರ್ ಇಸ್ ಎನಿ ವೇರಿಯೇಷನ್ಸ್ ಇನ್ ಸೋಲಾರ್ ರೇಡಿಯೇಷನ್ಸ್, ದೆನ್ ದಿಸ್ ವಿಲ್ ಎಫೆಕ್ಟ್ ದಿ ವೆದರ್. ನೆಕ್ಸ್ಟ್, ಪ್ಲೇಟ್ ಟೆಕ್ಟಾನಿಕ್ಸ್ ಅಂತಾರೆ. ಸೊ ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ, ಯು ನೋ ದ್ಯಾಟ್ ಅರ್ತ್ ಇಸ್ ಮೇಡ್ ಅಪ್ ಆಫ್ 3 ಲೇಯರ್ಸ್: ಕೋರ್, ಮ್ಯಾಂಟಲ್ ಆ್ಯಂಡ್ ಕ್ರಸ್ಟ್ ಅಂತ ಹೇಳ್ತೀವಿ. ಸೊ ಕ್ರಸ್ಟಲ್ಲಿ ಲಿಥೋಸ್ಪಿಯರ್ ಅಂತ ಇರುತ್ತೆ. ಸೊ ಲಿಥೋಸ್ಪಿಯರ್ ಏನು ಮಾಡುತ್ತೆ ಅಂದರೆ, ಕೆಲವೊಂದು ಪ್ಲೇಟ್ಸ್ ಥರ ಫಾರ್ಮ್ ಮಾಡುತ್ತೆ. ಕ್ರಸ್ಟದನ್ನೆಲ್ಲ ಯೂಸ್ ಮಾಡಿಕೊಂಡು ಲಾರ್ಜ್ ಸ್ಲ್ಯಾಬ್ಸ್ ಥರ ಫಾರ್ಮ್ ಮಾಡುತ್ತೆ. ಸೊ ವೆನ್ ದಿ ಸ್ಲ್ಯಾಬ್ಸ್ ಮೂವ್ ಅಪಾನ್ ದ ಮ್ಯಾಂಟಲ್, ದೆನ್ ದಿಸ್ ಕೈಂಡ್ ಆಫ್ ಸ್ಟಡಿ ವಿ ವಿಲ್ ಕಾಲ್ ಇಟ್ ಆಸ್ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟು ವಾಲ್ಕ್ಯಾನಿಕ್ ಇರಪ್ಷನ್ಸ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ನೆಕ್ಸ್ಟ್, ಡಿಫಾರೆಸ್ಟೇಷನ್ ಅಂದರೆ ಕಾಡಲ್ಲಿರೋ ಮರಗಳನ್ನೆಲ್ಲ ತೆಗೆಯೋದು. ಸೊ ದಿಸ್ ವಿ ವಿಲ್ ಕಾಲ್ ಇಟ್ ಆಸ್ ಡಿಫಾರೆಸ್ಟೇಷನ್. ಸೊ ಡಿಫಾರೆಸ್ಟೇಷನ್ ಆದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳೋದಕ್ಕೆ ಯಾವುದೇ ರೀತಿಯಾದ ಮರಗಳು ಇರೋದಿಲ್ಲ. ಸೊ ಆವಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಅಟ್ಮಾಸ್ಫಿಯರಲ್ಲಿ. ಸೊ ದಟ್ ಈಸ್ ವೈ ಡಿಫಾರೆಸ್ಟೇಷನ್ ಎಫೆಕ್ಟ್ಸ್ ಕ್ಲೈಮೇಟ್ ಚೇಂಜ್. ನೆಕ್ಸ್ಟ್ ಇಸ್ ಇನ್ಕ್ರೀಸ್ಡ್ ಇಂಡಸ್ಟ್ರಿಯಲೈಸೇಷನ್. ಇಂಡಸ್ಟ್ರೀಸ್ ಎಲ್ಲ ತುಂಬ ಬರ್ತಾ ಇದೆ ಇವಾಗ. ತುಂಬ ಇನ್ಕ್ರೀಸ್ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಬೇರೆ ಗ್ಯಾಸಸ್ ಆಗಲಿ ಸ್ವಲ್ಪ ಟಾಕ್ಸಿಕ್ ಗ್ಯಾಸಸ್ದೆಲ್ಲ ರಿಲೀಸು ಜಾಸ್ತಿ ಆಗಿರುತ್ತೆ. ಸೊ ಇದು ಡೈರೆಕ್ಟ್ಲಿ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗೋದ್ರಿಂದ ಅಟ್ಮಾಸ್ಫಿಯರಲ್ಲಿ ಟೆಂಪ್ರೇಚರ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ದ ಕ್ಲೈಮೇಟ್ಸ್ ವಿಲ್ ಸ್ಟಾರ್ಟ್ ಚೇಂಜ್. ನೆಕ್ಸ್ಟ್ ಇಸ್ ಇನ್ಕ್ರೀಸ್ಡ್ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಲಿಬರೇಷನ್ನು ಜಾಸ್ತಿ ಆಗಿರುತ್ತೆ. ಸೊ ಇಟ್ ಮೇ ಬಿ ಫ್ರಮ್ ದಿ ಇಂಡಸ್ಟ್ರೀಸ್ ಆರ್ ಫ್ರಮ್ ದಿ ವೆಹಿಕಲ್ಸ್. ಸೊ ಹಾಗಾಗಿ ಈವನ್ ದಿಸ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ that affects climate changes. ಸೊ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಯಾವ ರೀತಿಯಾದ ಎಫೆಕ್ಟ್ ಎನ್ವೈರನ್ಮೆಂಟ್ ಮೇಲಾಗಲಿ ಹ್ಯೂಮನ್ ಮೇಲಾಗಲಿ ಬೀಳುತ್ತೆ, ಲೆಟ್ ಅಸ್ ಸಿ ದ್ಯಾಟ್. ಸೊ ಇನ್ಕ್ರೀಸ್ಡ್ ಸ್ಟಾರ್ಮ್ಸ್, heat waves and rising sea levels. So storms increase ಆಗುತ್ತೆ,
ಹೀಟ್ ವೇವ್ಸು, ಬಿಸಿ ಗಾಳಿ ಜಾಸ್ತಿ ಆಗುತ್ತೆ ಮತ್ತು ಸೀ ಲೆವೆಲ್ಸು ರೈಸ್ ಆಗುತ್ತೆ. ನೆಕ್ಸ್ಟ್, ವಾರ್ಮಿಂಗ್ ಓಷನ್ಸ್ ಕ್ಯಾನ್ ಹಾರ್ಮ್ ಅಕ್ವಾಟಿಕ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ಡೆಸ್ಟ್ರಾಯ್ ದಿಯರ್ ಹ್ಯಾಬಿಟ್ಯಾಟ್. ಓಷನ್ಸು ವಾರ್ಮ್ ಆದಾಗ ಅಕ್ವಾಟಿಕ್ ಆ್ಯನಿಮಲ್ಸ್ ಅಂದರೆ ಸಿ ಆ್ಯನಿಮಲ್ಸಿಗೆ ಅದರದ್ದೇ ಆದ ಒಂದು ಹ್ಯಾಬಿಟ್ಯಾಟಲ್ಲಿ ಇರುತ್ತೆ. ಅದಕ್ಕೆ ಅದರದ್ದೇ ಆದ ಒಂದು ಟೆಂಪ್ರೇಚರ್ ಇರಬೇಕು. ಆ ರೀತಿಯಾಗಿ ಇದ್ದಾಗ ಮಾತ್ರ ಅಕ್ವಾಟಿಕ್ ಆ್ಯನಿಮಲ್ಸ್ ಆಗಲಿ, ಅದು ಆಲ್ಗೆ ಪ್ಲ್ಯಾಂಟ್ಸ್, ಕೋರಲ್ಸ್ ಆಗಲಿ, ಅದೆಲ್ಲದನ್ನು ಸಿಯಲ್ಲಿ ಅಂದರೆ ಓಷನ್ನಲ್ಲಿ ಸರ್ವೈವ್ ಆಗೋಕ್ಕಾಗುತ್ತೆ. ಸೊ ವೆನ್ಎವರ್ ಓಷನ್ನಲ್ಲಿ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗುತ್ತೆ, ಆವಾಗ ಅಕ್ವಾಟಿಕ್ ಆ್ಯನಿಮಲ್ಸ್ ಮತ್ತು ಅಕ್ವಾಟಿಕ್ ಪ್ಲ್ಯಾಂಟ್ಸಿಗೆ ತುಂಬ ಹಾರ್ಮ್ ಆಗುತ್ತೆ. ನೆಕ್ಸ್ಟ್, ಇನ್ಕ್ರೀಸ್ಡ್ ಡ್ರಾಟ್ಸ್ ಆರ್ ಫ್ಲಡ್ಸ್. ಚೇಂಜಸ್ ಆಗ್ತಾ ಇದ್ದಾಗ, ಕ್ಲೈಮೇಟ್ ತುಂಬ ಚೇಂಜ್ ಆದರೆ ಇಲ್ಲ ಪೂರ ಬರ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಪೂರ್ತಿಯಾಗಿ ಫ್ಲಡ್ಸು ಇರುತ್ತೆ. ನೆಕ್ಸ್ಟ್, ಮೆಲ್ಟಿಂಗ್ ಗ್ಲೇಷಿಯರ್ಸ್ ಮೇ ಇಂಪ್ಯಾಕ್ಟ್ ಫ್ರೆಶ್ ವಾಟರ್ ಇಕೋಸಿಸ್ಟಮ್ಸ್. ಗ್ಲೇಷಿಯರ್ಸು, ಐಸ್ ಗ್ಲೇಷಿಯರ್ಸ್ ಇರುತ್ತೆ ಅಲ್ಲ, ಐಸ್ ಗ್ಲೇಷಿಯರ್ಸು ಮೆಲ್ಟ್ ಆಗುತ್ತೆ ಡ್ಯೂ ಟು ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಅರ್ತ್ಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಗ್ಲೇಷಿಯರ್ಸ್ ಕೂಡ ಮೆಲ್ಟ್ ಆಗುತ್ತೆ. ಸೊ ಇದು ಮೆಲ್ಟ್ ಆದ ಗ್ಲೇಷಿಯರ್ಸ್ ಏನು ಮಾಡುತ್ತೆ ಅಂದರೆ ವಾಟರ್, ಫ್ರೆಶ್ ವಾಟರ್ ಇಕೋಸಿಸ್ಟಮ್ ಏನಿರುತ್ತೆ ಅದನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ. ನೆಕ್ಸ್ಟ್, ಇನ್ಕ್ರೀಸ್ಡ್ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್. ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಮು ಹೆಚ್ಚಾಗುತ್ತೆ. ನೆಕ್ಸ್ಟ್, ಸ್ಯಾನಿಟೇಷನ್ ಆ್ಯಂಡ್ ಅಗ್ರಿಕಲ್ಚರಲ್ ಪ್ರಾಬ್ಲಮ್ಸ್ ಕೂಡ ಹೆಚ್ಚಾಗುತ್ತೆ. ವಾಟರ್ ಸ್ಕೇರ್ಸಿಟಿ ಆಗುತ್ತೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ಸಲ್ಲೆಲ್ಲ ನೀರಿನ ಬರ ಬಂದಾಗ ಪವರ್ ಪ್ಲ್ಯಾಂಟ್ಸು ವರ್ಕ್ ಆಗೋದಿಲ್ಲ ಮತ್ತು ಪವರ್ ಜನ್ರೇಷನ್ ಆಗಿರೋದಿಲ್ಲ. ನೆಕ್ಸ್ಟ್, ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಫರ್ದರ್ ಸ್ಲೈಡ್ಸಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್. ನೆಕ್ಸ್ಟ್, ಓಷನ್ಸ್ ಅಬ್ಸಾರ್ಬ್ ಹ್ಯೂಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಪ್ರಿವೆಂಟಿಂಗ್ ಇಟ್ ಫ್ರಮ್ ರೀಚಿಂಗ್ ದಿ ಅಪ್ಪರ್ ಅಟ್ಮಾಸ್ಫಿಯರ್. ಸೊ ಓಷನ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ದೇ ಹ್ಯಾವ್ ದ ಕೆಪಾಸಿಟಿ ಟು ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್ ಇನ್ ಹ್ಯೂಜ್ ಅಮೌಂಟ್. ಸೊ ಅದು ಹ್ಯೂಜ್ ಅಮೌಂಟಲ್ಲಿ ಅಬ್ಸಾರ್ಬ್ ಮಾಡಿದಾದ್ಮೇಲೆ ಇಟ್ ಆಲ್ಸೋ ಹ್ಯಾಸ್ ಟು ರಿಲೀಸ್ ಇಟ್ ಟು ದಿ ಅಪ್ಪರ್ ಅಟ್ಮಾಸ್ಫಿಯರ್. ಸೊ ಅಪ್ಪರ್ ಅಟ್ಮಾಸ್ಫಿಯರಿಗೆ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಓಷಿಯನ್ಸ್ದು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ವಿಚ್ ವಿಲ್ ಎಫೆಕ್ಟ್ ದ ಅಕ್ವಾಟಿಕ್ ಲೈಫ್. So coming to global warming. So what is global warming? So you can observe that day by day, due to some habits of human beings which are not noticeable, the earth surface is getting hotter. ತುಂಬ ಬಿಸಿ ಅನ್ನೋ ಒಂದು ಫೀಲಿಂಗು ಜಾಸ್ತಿ ಆಗ್ತಾ ಇದೆ. ವೈ? ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ ಹ್ಯಾಸ್ ಬಿಕಮ್ ದ ಮೋಸ್ಟ್ ವರಿಂಗ್ ಥ್ರೆಟ್ ಫಾರ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್. ಸೊ ಗ್ಲೋಬಲ್ ವಾರ್ಮಿಂಗ್ ಏನಾಗಿದೆ ಅಂತ ಹೇಳಿದ್ರೆ, ಅರ್ತ್ ಅಟ್ಮಾಸ್ಫಿಯರ್ಗೆ ಸ್ವಲ್ಪ ಥ್ರೆಟ್ ಅನ್ನೋದು ಬರ್ತಾ ಇದೆ. ಸೊ ಹಾರ್ಮ್ ಆಗ್ತಾ ಇದೆ ಅರ್ತ್ ಅಟ್ಮಾಸ್ಫಿಯರ್ಗೆ. ಸೊ ಹಾರ್ಮ್ ಆದಾಗ ಏನಾಗ್ತಿದೆ ಅಂತ ಹೇಳಿದರೆ, ಸರ್ವೈವ್ ಆಗೋದು, ಲೈಫು ಆನ್ ಅರ್ತ್ ಸರ್ಫೇಸ್ ಸರ್ವೈವ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್, ಗ್ಲೋಬಲ್ ವಾರ್ಮಿಂಗ್ ಇಸ್ ದ ಸ್ಟಡಿ ಆ್ಯಂಡ್ ಕಂಟಿನ್ಯೂಸ್ ರೈಸ್ ಇನ್ ದ ಲೆವೆಲ್ ಆಫ್ Earth atmosphere due to net increase in level of carbon dioxide compound in the atmosphere. So what is global warming andre? This is continuous and steady rise in the level of earth temperature. Earth the temperature continuous ಆಗಿ ಮತ್ತು ಒಂದೇ ರೀತಿಯಾಗಿ ಟೆಂಪ್ರೇಚರು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಏನಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ, ಇಟ್ ಈಸ್ ಬಿಕಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇನ್ ಅಟ್ಮಾಸ್ಫಿಯರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಕೂಡ ಟೆಂಪ್ರೇಚರ್ ಸಹ ಜಾಸ್ತಿ ಆಗ್ತಾ ಇದೆ. ಸೊ ವಿತ್ ದಿಸ್ ಇಸ್ ಮೇನ್ಲಿ ಲೀಡಿಂಗ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಸೊ ನೆಟ್ ಇನ್ಕ್ರೀಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಕಾಂಪೌಂಡ್ ಇನ್ ದ ಅಟ್ಮಾಸ್ಫಿಯರ್ ಲೀಡ್ಸ್ ಟು ಸಮಥಿಂಗ್ ಕಾಲ್ಡ್ ಆಸ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿದಾಗ, ದಿಸ್ ಈಸ್ ನಥಿಂಗ್ ಬಟ್ ದ ಇನ್ಕ್ರೀಸ್ ಇನ್ carbon dioxide, especially greenhouse effect alli we will be having different gases, but still carbon dioxide level yavaga raise aagta irutte, that will lead to greenhouse effect. So ee greenhouse effect ge primary source of carbon dioxide ಏನು ಅಂತ ಹೇಳಿದ್ರೆ, first and foremost consumption of fossil fuel.
ಲೈಕ್ ಪೆಟ್ರೋಲಿಯಂ ಆಗಿರ್ಬೋದು, ಗಾಡಿಗಳಿಂದ ಆಗಿರ್ಬೋದು, ಜನರೇಟರ್ಸ್ ಆಗಿರುತ್ತೆ. ಸೊ ಫಾಸಿಲ್ ಫ್ಯೂಯಲ್ ಎಲ್ಲೆಲ್ಲಿ ಕನ್ಸಂಪ್ಷನ್ ಆಗ್ತಾ ಇದೆ ಅಲ್ಲಲ್ಲಿ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ಪ್ರೈಮರಿ ಸೋರ್ಸ್ ಫಾರ್ ಗ್ರೀನ್ ಹೌಸ್ ಎಫೆಕ್ಟ್. ದ ಸೆಕೆಂಡ್ರಿ ಸೋರ್ಸ್ ಏನು ಅಂತ ಹೇಳಿದ್ರೆ ಆಕ್ಸಿಡೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಇನ್ ಮಾರ್ಷಸ್ ಆ್ಯಂಡ್ ಫಾರೆಸ್ಟ್ ಬೈ ನ್ಯಾಚುರಲ್ ಡಿಗ್ರೇಡೇಷನ್. ಸೊ ಫಾರೆಸ್ಟಲ್ಲೆಲ್ಲ ನ್ಯಾಚುರಲ್ ಡಿಗ್ರೇಡೇಷನ್, ಯಾವುದೇ ಒಂದು ಮರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಅದು ಉರುಳಿ ಅದು ಮಾರ್ಷನ್ನು ಕ್ರಿಯೇಟ್ ಮಾಡಿರುತ್ತೆ. ಸೊ ಆ ಮಾರ್ಷಸ್ಸಿಂದ ಕಾರ್ಬನ್ ಕಾಂಪೌಂಡ್ಸು ರಿಲೀಸ್ ಆಗ್ತಾ ಇರುತ್ತೆ. ಆಕ್ಸಿಡೈಸ್ ಆಗ್ತಿದ್ದಂಗೆ ಕಾರ್ಬನ್ ಕಾಂಪೌಂಡ್ಸ್ ಕೂಡ ರಿಲೀಸ್ ಆಗ್ತಿದೆ. ಈವನ್ ದಿಸ್ ವಿಲ್ ಆಲ್ಸೋ ಆ್ಯಡ್ ಫಾರ್ ಕಾರ್ಬನ್ ಡೈಆಕ್ಸೈಡ್, ರೈಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇನ್ ದಿ atmosphere. So coming to greenhouse effect. What is this greenhouse effect? So greenhouse effect is basically it is required to keep the earth atmosphere little warmer so that life can sustain on earth. So in the picture you can observe. So greenhouse effect anta ಹೇಳಿದಾಗ of course ನಮಗೆ ನಮ್ಮ ಅರ್ತ್ ಸರ್ಫೇಸು ಲಿಟಲ್ ವಾರ್ಮರ್ ಆಗಿ ಸ್ವಲ್ಪ ಬಿಸಿಯಾಗಿ ಇರಬೇಕು. ಸೊ ದಟ್ ಯಾವುದೇ ಒಂದು ಜೀವ ಅದರ ಮೇಲೆ ಉಳಿಬೇಕು ಅಂತ ಹೇಳಿದಾಗ ಇಟ್ ಆಲ್ಸೋ ನೀಡ್ಸ್ ಸಮ್ ಕೈಂಡ್ ಆಫ್ ವಾಮ್ತ್. ಸೊ ಆ ವಾಮ್ತನ್ನು ಮೇಂಟೈನ್ ಮಾಡಿದಾಗ ಲೈಫ್ ಕೂಡ ಸಸ್ಟೈನ್ ಆಗುತ್ತೆ. ಬಟ್ ವೆನ್ ಎವರ್ ದ ವಾಮ್ತ್ ಟರ್ನ್ಸ್ ಇನ್ ಟು ಹೀಟ್, ಅಂದರೆ ಯಾವಾಗ ಇದು ಟೆಂಪರೇಚರ್ ರೇಸ್ ಆಗುತ್ತೆ, ದೆನ್ ಇಟ್ ಲೀಡ್ಸ್ ಟು ಗ್ರೀನ್ ಹೌಸ್ ಎಫೆಕ್ಟ್. ಸೊ ಬಟ್ ಎಕ್ಸೆಸಿವ್, ಯಾವಾಗ ಇದು ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್ ಇನ್ ದ ಅಟ್ಮಾಸ್ಫಿಯರ್. ಸೊ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇನ್ ದ ಅಟ್ಮಾಸ್ಫಿಯರ್ ಯಾವಾಗ ಹೆಚ್ಚಾಗುತ್ತೆ ದಟ್ ವಿಲ್ ಲೀಡ್ ಟು ಹೀಟಿಂಗ್ ಆಫ್ ದಿ ಅರ್ತ್ ಸರ್ಫೇಸ್. ಸೊ ಅರ್ತ್ ಸರ್ಫೇಸ್ ಹೀಟ್ ಆಗೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ದಿಸ್ ಈಸ್ ವೆರಿ ಹಾರ್ಮ್ಫುಲ್ ಫಾರ್ ಲೈಫ್ ಆನ್ ಅರ್ತ್. ಸೊ ಒಮ್ಮೆಲೆ ಇದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆಗಿರೋದಿಲ್ಲ. ಸಿನ್ಸ್ ಡಿಕೇಡ್ಸಿಂದ ಇದು ಹಲವಾರು ವರ್ಷಗಳಿಂದ ಇದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಹಾಕ್ಕೊಂಡು ಬರ್ತಾ ಇರುತ್ತೆ. ಸೊ ಸಿನ್ಸ್ 2 centuries, ಸೊ 200 ವರ್ಷಗಳ ಹಿಂದೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಬಂದು 25% ಇನ್ಕ್ರೀಸ್ ಆಗಿತ್ತು. ಆಗ ಏನಾಗಿತ್ತಂದರೆ 0.5 degrees ಸೆಲ್ಸಿಯಸ್ ಅರ್ತ್ದು ಟೆಂಪ್ರೇಚರು ಹೆಚ್ಚಾಗಿತ್ತು. ಸೊ ಪ್ರೆಡಿಕ್ಷನ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ 50 to 100 ಇಯರ್ಸಲ್ಲಿ ಇದೇ ರೀತಿ ಹ್ಯೂಮನ್ದು ಅನ್ನೋಟಿಸಬಲ್ ಆ್ಯಕ್ಟಿಂದ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಏನಾದರೂ ಜಾಸ್ತಿ ಆದರೆ, ಫಾರ್ ಎಕ್ಸಾಂಪಲ್ ಡಬಲ್ ಆದರೆ, ಅರ್ತ್ ಟೆಂಪ್ರೇಚರು 4 to 5 degrees ಜಾಸ್ತಿ ಆಗುತ್ತೆ. 4 to 5 degrees ಸೆಲ್ಸಿಯಸ್ ಜಾಸ್ತಿ ಆಗುತ್ತೆ. ಸೊ ಇದು ಜಾಸ್ತಿ ಆಗೋದ್ರಿಂದ ಹ್ಯೂಮನ್ ಸಸ್ಟೈನ್ ಆಗೋದು, ಅರ್ತ್ ಮೇಲೆ ಲೈಫ್ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಏನಾಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಆದರೆ ವಾಟ್ ಆರ್ ದ ಎಫೆಕ್ಟ್ಸ್ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ 4 to 5 degrees ಸೆಲ್ಸಿಯಸ್ ಅರ್ತ್ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಅದು ಹೆಚ್ಚಾದಾಗ ಏನಾಗುತ್ತೆ, ವಿ ನೋ ದಟ್ ನಾರ್ತ್ ಪೋಲಲ್ಲಿ ವಿ ಹ್ಯಾವ್ ಐಸ್ ಕ್ಯಾಪ್ಸ್ ಇರುತ್ತೆ. ಅಂಟಾರ್ಟಿಕಾ ಮತ್ತು ಆರ್ಟಿಕ್ ಎರಡೂ ಐಸ್ ಕ್ಯಾಪ್ಸ್ ಇದೆ. ಸೊ ಈ ಐಸ್ ಕ್ಯಾಪ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ ಲೈಕ್ ದೇ ಸ್ಟಾರ್ಟ್ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಗ್ಲೇಷಿಯರ್ಸ್ ವಿಲ್ ಸ್ಟಾರ್ಟ್ ಮೆಲ್ಟಿಂಗ್. ಸೊ ಇದು ಮೆಲ್ಟ್ ಆದಾಗ ಏನಾಗುತ್ತೆ, ವಾಟರ್ ವಿಲ್ ರಿಸೀಡ್, ಅಲ್ಲಿಂದ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರು ಹರ್ಕೊಂಡು ಬರುತ್ತೆ. ನೀರೇನು ಮಾಡುತ್ತೆ, ಫರ್ದರ್ ಇಟ್ ವಿಲ್ ಸ್ಟಾರ್ಟ್ ರೇಸಿಂಗ್ ದ ಸಿ ಲೆವೆಲ್ನ ರೇಸ್ ಮಾಡಿಕೊಂಡು ಬರುತ್ತೆ. ಸೊ ಇದು ಸಿ ಲೆವೆಲ್ ರೇಸ್ ಆಗ್ತಿದೆ ಅಂತ ಹೇಳಿದ್ರೆ ದಟ್ ವಿಲ್ ಸ್ಟಾರ್ಟ್ ಸಬ್ಮರ್ಜಿಂಗ್ ದ ಸಿ ಶೋರ್ಸ್ ಏನಿದೆ ಅಂದರೆ ಕಡಲ ತೀರಗಳು ಏನೇನಿದೆ ಅದೆಲ್ಲದನ್ನು ಸಮುದ್ರದಲ್ಲಿ ಸಬ್ಮರ್ಜ್ ಆಗ್ತಾ ಹೋಗುತ್ತೆ, ಮುಳುಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಗುಡ್. ಆ ರೀತಿ ಆಗೋದು ದಟ್ ಈಸ್ ನಾಟ್ ಕರೆಕ್ಟ್. ಸೊ ಏನಾಗುತ್ತೆ ಆ ರೀತಿ ಆದಾಗ ಅಂದರೆ ನ್ಯಾಚುರಲ್ ಫಿನಾಮಿನಾ ಆನ್ ದಿ ಅರ್ತ್ ಏನಿರುತ್ತೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನಾರ್ಮಲ್ ಲೈಫ್ ಆನ್ ಅರ್ತ್ ಏನಿರುತ್ತೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅದರೊಟ್ಟಿಗೆ
ಕ್ಲೈಮೇಟಲ್ಲಿ ಅಬ್ರಪ್ಟ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಕಂಪ್ಲೀಟ್ಲಿ ಬರ ಬರ್ಬೋದು, ಇಲ್ಲ ಕಂಪ್ಲೀಟ್ಲಿ ಫ್ಲಡ್ಸ್ ಆಗ್ಬೋದು. ಈ ರೀತಿಯಾದ ಕೆಲವೊಂದು ಕ್ಲೈಮೇಟ್ ಚೇಂಜಸ್ಸು ಆಗುತ್ತೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇಟ್ ಇನ್ ದ ಪ್ರೀವಿಯಸ್ ಸ್ಲೈಡ್ಸ್. ಸೊ ಏನೇನು ಪ್ರಿವೆಂಟಿವ್ ಮೆಷರ್ಸನ್ನು ನಾವು ತೊಗೋಬೋದು ಸೊ ದಟ್ ಗ್ಲೋಬಲ್ ವಾರ್ಮಿಂಗನ್ನು ತಡೆಯುತ್ತೆ. ದಿಸ್ ಈಸ್ ಒನ್ ಆಫ್ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಟು ಪ್ರಿವೆಂಟ್ ಗ್ಲೋಬಲ್ ವಾರ್ಮಿಂಗ್. ಸೊ ಡೆವಲಪ್ಮೆಂಟ್ ಆಫ್ ಕಮ್ಯುನಿಟಿ ಬೇಸ್ಡ್ ಇಂಡಸ್ಟ್ರೀಸ್. ಸೊ ಕಮ್ಯುನಿಟಿ ಬೇಸ್ಡ್ ಇಂಡಸ್ಟ್ರೀಸ್ನ ತುಂಬ ಡೆವಲಪ್ ಮಾಡೋದನ್ನು ಸ್ವಲ್ಪ ರೆಡ್ಯೂಸ್ ಮಾಡಬೇಕು. ಇಂಟ್ರೊಡ್ಯೂಸಿಂಗ್ ಏರ್ ಝೋನಿಂಗ್ ಟು ಲೊಕೇಟ್ ಇಂಡಸ್ಟ್ರಿ ಪಾರ್ಕ್ ಪ್ಲಾನ್ಸ್ ಎಕ್ಸೆಟ್ರಾ ಅವೇ ಫ್ರಮ್ ದಿ ರೆಸಿಡೆನ್ಷಿಯಲ್ಸ್ ಏರಿಯಾ. ಈಗ ತುಂಬ ಮನೆಗಳಿರುವಂಥ ಜಾಗದಲ್ಲಿ ಇಂಡಸ್ಟ್ರೀಸ್ನ ಹಾಕಬಾರ್ದು ಅಥವಾ ಪವರ್ ಪ್ಲ್ಯಾಂಟ್ಸ್ನ ಡೆವಲಪ್ ಆಗೋದಕ್ಕೆ ಅಲ್ಲಿ ಕೊಡಬಾರ್ದು, ಅಲ್ಲಿ ಪರ್ಮಿಷನ್ಸ್ ಕೊಡಬಾರ್ದು. ಅಲ್ಲಿ ಏನಾಗುತ್ತೆ, ಇಂಡಸ್ಟ್ರೀಸು ಮತ್ತು ಪವರ್ ಪ್ಲ್ಯಾಂಟ್ಸ್ ಬಂದಾಗ ಅದರಿಂದ ರಿಲೀಸ್ ಆಗುವಂಥ ಗ್ಯಾಸಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸಿಂದ ಬರುವಂತಹ ಪೊಲ್ಯೂಟೆಡ್ ವಾಟರ್ ಆಗಿರ್ಬೋದು, ಆಲ್ ದೀಸ್ ವಿಲ್ ಎಫೆಕ್ಟ್ the people around the area. So residential areas alli they should always keep the industry and power plants away from the residential area. Next, using effective methods, process, operations and maintenance procedures in industries. ಈಗ ಇಂಡಸ್ಟ್ರೀಸಲ್ಲೆಲ್ಲ ಸೇಫ್ಟಿ, ನೀವೆಲ್ಲ ಪ್ಲಾಂಟ್ ಮೇಂಟೆನೆನ್ಸ್ ಅದೆಲ್ಲ ಓದಿದ್ದೀರಾ. ಸೊ ಅದರಲ್ಲಿ ಸೇಫ್ಟಿ ಮೆಷರ್ಸು ಎಲ್ಲದನ್ನೂ ಓದಿದ್ದೀರಾ. ಬೈ ನೌ ಯು ಶುಡ್ ಬಿ ನೋಯಿಂಗ್ ಎಷ್ಟು ಎಫೆಕ್ಟಿವ್ ಮೆಥಡನ್ನು ಯೂಸ್ ಮಾಡಿದ್ರೆ, ಪ್ರಾಸೆಸ್ನ ಯೂಸ್ ಮಾಡಿದ್ರೆ ಮತ್ತು ಆಪ್ರೇಷನ್ಸನ್ನೆಲ್ಲ ಯೂಸ್ ಮಾಡಿದ್ರೆ, ಅದರೊಟ್ಟಿಗೆ ಮೇಂಟೆನೆನ್ಸ್ ಪ್ರೊಸೀಜರ್ಸನ್ನು ಮೇಯ್ನಾಗಿ ಯೂಸ್ ಮಾಡಿದ್ರೆ ಇಂಡಸ್ಟ್ರೀಸಲ್ಲಿ ಎಷ್ಟೋ ಸೇಫ್ಟಿ ಮೆಷರ್ಸನ್ನು ಯೂಸ್ ಮಾಡೋದ್ರಿಂದ ತುಂಬ ಆಕ್ಸಿಡೆಂಟ್ಸ್ ಆಗೋದನ್ನು ನಾವು ತಡಿಬಹುದು. ನೆಕ್ಸ್ಟ್, ಯೂಸ್ ಆಫ್ ರಿಕವರಿ ಸಿಸ್ಟಮ್ಸ್ ಫಾರ್ ಎಕ್ಸಾಸ್ಟ್ ಟು ರಿಕವರ್ ಸಲ್ಫರ್ ಡೈಆಕ್ಸೈಡ್ ಆರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ನಿಮಗೆ ಗೊತ್ತಿದೆ, ಇಂಡಸ್ಟ್ರೀಸಿಂದ ವಿ ವಿಲ್ ಎಕ್ಸಾಸ್ಟಲ್ಲಿ ದೇ ವಿಲ್ ರಿಲೀಸ್ ಲಾಟ್ ಆಫ್ ಗ್ಯಾಸಸ್ ರಿಲೀಸ್ ಆಗುತ್ತೆ. ಸೊ ಆ ಗ್ಯಾಸಸ್ನ ರಿಲೀಸ್ ಮಾಡಿದಾಗ ಅದು ಡೈರೆಕ್ಟ್ಲಿ ಇಫ್ ದೇ ರಿಲೀಸ್ ಇಟ್ ಟು ದ ಅಟ್ಮಾಸ್ಫಿಯರ್ ಪೊಲ್ಯೂಟ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗಿರ್ಬೋದು. ದೇ ಆರ್ ಆಲ್ ವೆರಿ ಡೇಂಜರಸ್ ಫಾರ್ ಹ್ಯೂಮನ್ ಹೆಲ್ತ್. ಸೊ ಹಾಗಾಗಿ ಇದನ್ನು ರಿಕವರ್ ಮಾಡಲಿಕ್ಕೆ ರಿಕವರಿ ಸಿಸ್ಟಮ್ಸನ್ನು ಇನ್ಸ್ಟಾಲ್ ಮಾಡಿರಬೇಕು. ಎಕ್ಸಾಸ್ಟಲ್ಲೆಲ್ಲ ರಿಕವರಿ ಸಿಸ್ಟಮ್ಸನ್ನು ಇನ್ಸ್ಟಾಲ್ ಮಾಡಿರಬೇಕು. ಸೊ ಇದನ್ನು ಮಾಡಿದಾಗ ಸಾಕ್ಸ್, ದಟ್ ಈಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ನಾಕ್ಸ್ ಎರಡೂ ಅದು ರಿಕವರ್ ಮಾಡಿಕೊಂಡು ಒಂದು ಲೆವೆಲಲ್ಲಿ ಪೊಲ್ಯೂಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್, ಯೂಸ್ ಆಫ್ ಟಾಲ್ ಸ್ಟ್ಯಾಕ್ ಆಫ್ ಆರ್ ಚಿಮ್ನೀಸ್ ಹೆಲ್ಪ್ ಪೊಲ್ಯೂಟೆಂಟ್ಸ್ ಟು ಡಿಸ್ಪರ್ಸ್ ಇನ್ ವೈಡರ್ ಅಟ್ಮಾಸ್ಫಿಯರಿಕ್ ಏರಿಯಾ. ಸೊ ಟಾಲ್ ಚಿಮ್ನೀಸನ್ನು ಯೂಸ್ ಮಾಡೋದ್ರಿಂದ ಪೊಲ್ಯೂಟೆಂಟ್ಸು ಆದಷ್ಟು ಮೇಲೆ ಅಟ್ಮಾಸ್ಫಿಯರಿಕ್ ಏರಿಯಲ್ಲೇ ಸ್ಪ್ರೆಡ್ ಆಗುತ್ತೆ, ಕೆಳಗಡೆ ಅಟ್ಮಾಸ್ಫಿಯರಿಕ್ ಏರಿಯಲ್ಲಿ ಸ್ಪ್ರೆಡ್ ಆಗಿರಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ರಿವೆಂಟಿವ್ ಮೆಷರ್. ನೆಕ್ಸ್ಟ್ ಇಸ್ ಪ್ರಿವೆಂಟಿಂಗ್ ಡಿಫಾರೆಸ್ಟೇಷನ್ ಆ್ಯಂಡ್ ಎನ್ಕರೇಜಿಂಗ್ ರಿಫಾರೆಸ್ಟೇಷನ್. ಸೊ ಡಿಫಾರೆಸ್ಟೇಷನನ್ನು ಆದಷ್ಟು ಪ್ರಿವೆಂಟ್ ಮಾಡಬೇಕು. ಇನ್ ಕೇಸ್ ಡಿಫಾರೆಸ್ಟೇಷನ್ ಆಗಿದೆ ಅಂತ ಹೇಳಿದ್ರೆ ರಿಫಾರೆಸ್ಟೇಷನನ್ನು ಎನ್ಕರೇಜ್ ಮಾಡಬೇಕು. ಸೊ ರಿಫಾರೆಸ್ಟೇಷನ್ ಮಾಡೋದ್ರಿಂದ ನಮ್ಮ ಕಾಡುಗಳು ಮತ್ತೆ ಬೆಳೆಯೋದ್ರಿಂದ ಎಷ್ಟೋ ಕ್ಲೈಮೆಟಿಕ್ ಡಿಫ್ರೆನ್ಸಸ್ ಏನೇನು ಆಗಿದೆ ಅದೆಲ್ಲದನ್ನು ವಿ ಕ್ಯಾನ್ ರಿವರ್ಸ್. ಸೊ ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನು ತುಂಬ ಪ್ರಿವೆಂಟ್ ಮಾಡ್ಬೋದು ರಿಫಾರೆಸ್ಟೇಷನ್ನಿಂದ. ನೆಕ್ಸ್ಟ್, ಯೂಸ್ ಆಫ್ ಎಫಿಷಿಯಂಟ್ ಫ್ಯೂಯಲ್ ಆ್ಯಂಡ್ ಸ್ಮೋಕ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಇನ್ ಆಟೋಮೊಬೈಲ್ಸ್ ಟು ಅವಾಯ್ಡ್ ಸ್ಮೋಕ್. ಸೊ ಇವಾಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಲೈಕ್ ದೇರ್ ಆರ್ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಫ್ಯೂಯಲ್ಸ್ ಇದೆ. ಸೊ ಆ ಗ್ರೇಡ್ಸ್ ಆಫ್ ಫ್ಯೂಯಲ್ಸನ್ನು ಯೂಸ್ ಮಾಡಿದಾಗ ಯು ನೋ ದ್ಯಾಟ್ ಸ್ಮೋಕನ್ನು ಕಂಟ್ರೋಲ್ ಮಾಡುವಂಥದ್ದು ತುಂಬ ಇರುತ್ತೆ ಅದರಲ್ಲಿ. ಅದ್ರ ಜೊತೆಗೆ ಸ್ಮೋಕ್ ಕಂಟ್ರೋಲ್ ಎಕ್ವಿಪ್ಮೆಂಟ್ಸ್ ಕೂಡ ಬಂದಿದೆ. ಅದನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಆಟೋಮೊಬೈಲ್ಸಲ್ಲಿ ಎಷ್ಟೋ ಸ್ಮೋಕನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್, ಇಂಪ್ಲಿಮೆಂಟಿಂಗ್ ಸ್ಟ್ರಿಕ್ಟ್ ರೂಲ್ಸ್ ಆನ್ ರಿಮೂವಿಂಗ್ ಓಲ್ಡ್ ವೆಹಿಕಲ್ಸ್. ಸೊ ತುಂಬ ಓಲ್ಡ್ ವೆಹಿಕಲ್ಸನ್ನು ರಿಮೂವ್ ಮಾಡೋದಕ್ಕೆ ಸ್ಟ್ರಿಕ್ಟ್ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸು ಜಾಸ್ತಿ ಆಗುತ್ತೆ. ದಟ್ ವಿಲ್ ಎಫೆಕ್ಟ್ ದಿ ಅಟ್ಮಾಸ್ಫಿಯರ್, ಪೊಲ್ಯೂಟೆಂಟ್ಸು ಜಾಸ್ತಿ ಆಗುತ್ತೆ ಅಟ್ಮಾಸ್ಫಿಯರಲ್ಲಿ.
ಯೂಸಿಂಗ್ ಆಫ್ ಡಸ್ಟ್ ಅರೆಸ್ಟರ್ಸ್ ಇನ್ ಡಸ್ಟ್ ಸೆಪರೇಟಿಂಗ್ ಇಂಡಸ್ಟ್ರೀಸ್. ಕೆಲವೊಂದು ಡಸ್ಟ್ ಸೆಪರೇಟಿಂಗ್ ಇಂಡಸ್ಟ್ರೀಸಲ್ಲಿ ಡಸ್ಟ್ ಅರೆಸ್ಟರ್ಸನ್ನು ಇನ್ಸ್ಟಾಲ್ ಮಾಡಬೇಕು. ಡಸ್ಟ್ ಅರೆಸ್ಟರ್ಸ್ನ ಇನ್ಸ್ಟಾಲ್ ಮಾಡಿಲ್ಲ ಅಂತ ಹೇಳಿದರೆ ಅಗೇನ್ ದ ಡಸ್ಟ್ ವಿಲ್ ಗೋ into the atmosphere directly, which is very harmful. ಹಾಗಾಗಿ this should be strictly followed by the dust separating industries. Using cyclone dust separator. So in today's class we had studied about the climate change and global warming. So now let us discuss few multiple choice questions. So what is climate? Climate refers to a statistical distribution of weather pattern or rise in the level of earth temperature or net increase in level of carbon dioxide compound in the atmosphere or none of the above. So we have studied that climate refers to a statistical distribution of weather pattern. So coming to the second question. So what are the factors affecting climate change? There are three factors they have given. We have to find out which factors are there which will affect climate change. So first is plate tectonics, volcanic eruptions, or industries, increased industrializations. So first option is only A. First one only. Option B is first and second option. Option C is first, second and third option. D is neither of the three. So we know that climate changes, what are the factors which affect climate changes? While discussing, I had told you that plate tectonics, volcanic eruptions, solar irradiation and increased industrialization changes the contributes for climate changes. So the answer is C, 1, 2 and 3. Let us see the next question. So global warming also refers to as climate change, ecological change, then atmospheric change or none of the above. So global change is due to climate change. It is not only due to ecological change or atmosphere change. It comprises of the climate change. So the option A is the answer. Next question. Carbon dioxide is primarily called a greenhouse gas because it traps heat, it traps light, traps warm current. D, none of the above. I was telling that while doing this greenhouse gases or greenhouse effect, that carbon dioxide increases the temperature of the earth surface. So that means it traps the heat on the earth surface. So answer is A, traps heat. Let us go to the next question. So greenhouse effect with respect to global warming refers to cooling and moist condition, warming effect, increased rainfall and greenery, or desertification. So while discussing greenhouse effect, we know that it is warming up of the earth surface, that is increase in temperature of earth surface. Hence the option is B, warming effect. Let us go to next question. What is the most abundant greenhouse gas in the atmosphere? Whether it is methane, nitrogen oxide, carbon dioxide or sulfur dioxide. So while doing the chapter, I was always telling that it is due to the greenhouse effect is due to the net increase of carbon dioxide in the earth atmosphere. So it is the option C, carbon dioxide. Answer is option C,
carbon dioxide. Let's go to the next question. So the main global contributing factors to greenhouse gas emissions are, which are the main greenhouse gas emission factors, whether it is electricity production and transportation, or industrial process, or agricultural process, or transportation. So we have seen that increased industrial process has increased the level of carbon dioxide in the atmosphere. That is, carbon dioxide increases, that leads to greenhouse gas emissions. So the answer is option B, industrial process. Let's go to next question. This is not a possible adverse effect of global warming. So which is not the adverse effect? Increase of UVB radiation, or retreat of glaciers, or extraordinary weather patterns. We have seen that the effect of global warming are, it increases the sea level, then it melts the ice glaciers, ice caps, then there will be extraordinarily climate changes, the weather patterns will change. So the option is B, an increase of UVB radiation. We have, there is no relation for this. There is an increase of UVB radiation. So let us go to next question. Which of the following is not a major greenhouse gas? Ozone, water vapor, methane, or carbon dioxide? Which of the following is not a major greenhouse gases? We have seen that water vapor, methane and carbon dioxide increases are the greenhouse gases, but ozone is not a greenhouse gas. So answer is option A, ozone. Let us see the 10th question. Checking of re-radiation heat by atmospheric carbon dioxide, dust, methane, ozone is known as solar effect, radioactive effect, ozone layer, or greenhouse effect. So this is called as the checking of radiating heat by atmospheric carbon dioxide, dust, methane, ozone is known as ozone layer. So these are the key answers for the above MCQs. Kindly go through again. Thank you all.